ಯೇಸುವಿಗೆ ಸ್ತೋತ್ರ. ಇಂದು 21 ಜನವರಿ 2026. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೆಯ ಪತ್ರಿಕೆ 1ನೇ ಅಧ್ಯಾಯದ 20-21 ವಾಕ್ಯ. ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. 2 ತಿಮೋತಿ 3ನೇ ಅಧ್ಯಾಯದ 16ನೇ ವಾಕ್ಯದ ಪ್ರಕಾರ ಧರ್ಮಶಾಸ್ತ್ರವು ಅಥವಾ ಈ 21ನೇ ಶತಮಾನದ ರೂಢಿಯಲ್ಲಿ ಹೇಳುವುದಾದರೆ ಸತ್ಯವೇದವು ದೈವ ಪ್ರೇರಿತವಾದದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಪೌಲನು ರೋಮಾಪುರದಲ್ಲಿರುವ ದೇವಜನರಿಗೆ ಹೇಳುವಂಥದ್ದು, ಪೂರ್ವದಲ್ಲಿ ಬರೆದದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಹೀಗಿರಲಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಯಾವ ಪ್ರವಾದನೆಯೂ ಸಹ ಯಾವ ಮನುಷ್ಯನ ಸ್ವಂತ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ. ಪ್ರವಾದಿಯಾದ ಯೆರೆಮ್ಯನ ಕಾಲದಲ್ಲಿ, ಅಂದರೆ ಯಹೂದ ಸಾಮ್ರಾಜ್ಯ ನೆಬೂಕದ್ನೆಚ್ಚರನಿಂದ ಆಕ್ರಮಿಸಲ್ಪಡುವುದಕ್ಕಿಂತ ಮುಂಚಿತವಾಗಿ ಯೆಹೋವನು ಪ್ರವಾದಿಯಾದ ಯೆರೆಮ್ಯನಿಗೆ, ನೀನು ನೊಗಗಳನ್ನು ಮಾಡಿ ನಿನ್ನ ಹೆಗಲಿನ ಮೇಲೆ ಹಾಕಿಕೊಂಡು ಯಹೂದ್ಯರಿಗೆ ವಿರೋಧವಾಗಿ ಪ್ರವಾದಿಸಬೇಕು. ಅದೇನೆಂದರೆ, ಈಗ ಈ ದೇಶವನ್ನೆಲ್ಲ ಬಾಬೇಲಿನ ಅರಸನು ನನ್ನ ಸೇವಕನು ಆದ ನೆಬೂಕದ್ನೆಚ್ಚರನ ಕೈವಶ ಮಾಡಿದ್ದೇನೆ. ಯಾವ ಜನಾಂಗ, ಯಾವ ರಾಜ್ಯ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಅಡಿಯಾಳಾಗಲಿಕ್ಕೂ ಬಾಬೇಲಿನ ಅರಸನ ನೊಗಕ್ಕೆ ಹೆಗಲು ಕೊಡಲಿಕ್ಕೂ ಒಪ್ಪದೋ ಆ ಜನಾಂಗವನ್ನು ನಾನು ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮೂಲ ಮಾಡಿಸುವೆನು. ನಂತರ ಯೆಹೋವನು ಯೆರೆಮ್ಯನ ಮೂಲಕ ಯಹೂದ್ಯರಿಗೆ ಮುಂತಿಳಿಸಿದ್ದು, ಬಾಬೇಲಿನ ಅರಸನ ನೊಗಕ್ಕೆ ಹೆಗಲು ಕೊಟ್ಟು ಅವನಿಗೂ ಅವನ ಜನರಿಗೂ ಅಡಿಯಾಗಿರ್ರಿ, ಆಗ ಬದುಕುವಿರಿ. ನಾನು ಉದ್ಧರಿಸುವ ದಿನದ ತನಕ ಬಾಬೇಲಿನಲ್ಲೇ ಇರ್ರಿ. ನಂತರ ನಾನು ಪುನಃತಂದು ಈ ಸ್ಥಳಕ್ಕೆ ಸೇರಿಸುವೆನು. ಯೆರೆಮ್ಯನ ಪ್ರವಾದನ ಗ್ರಂಥ 27ನೇ ಅಧ್ಯಾಯ 1-11 ವಾಕ್ಯ. ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ತಿಳಿಸಿದ್ದೇನೆಂದರೆ, 6 ವರುಷ ನಿಮ್ಮ ಹೊಲದಲ್ಲಿ ಬೀಜ ಬಿತ್ತಿ ಅದರ ಬೆಳೆಯನ್ನು ತೆಗೆದುಕೊಂಡು 7ನೆಯ ವರುಷದಲ್ಲಿ ಆ ಭೂಮಿಯನ್ನು ಬೀಳು ಬಿಡಬೇಕು. ವಿಮೋಚನಾ ಕಾಂಡ 23ನೇ ಅಧ್ಯಾಯದ 11ನೇ ವಾಕ್ಯ. ಅರ್ಥ, 7ನೆಯ ವರುಷ ಯಾವ ವ್ಯವಸಾಯವನ್ನು ಮಾಡಬಾರದು. ಭೂಮಿಯಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುವುದನ್ನು ದೇಶದಲ್ಲಿರುವ ಬಡವರು, ಕಾಡಿನಲ್ಲಿರುವ ಮೃಗಗಳು ತಿನ್ನಲಿ. 7ನೇ ವರುಷವು ಭೂಮಿಗೆ ಸಂಪೂರ್ಣವಾದ ವಿಶ್ರಾಂತಿ ಇರಬೇಕು. ಯಾಜಕಕಾಂಡ 25ನೇ ಅಧ್ಯಾಯದ 2-7 ವಾಕ್ಯಗಳಲ್ಲಿ ಇದರ ಪೂರ್ಣ ವಿವರಣೆಯನ್ನು ನಾವು ಕಾಣಬಹುದು. ವಾಗ್ದಾನ ಕಾನಾನ್ ದೇಶವನ್ನು ಪ್ರವೇಶಿಸಿದ ಇಸ್ರಾಯೇಲ್ಯರು ಭೂಮಿಯು ಅನುಭವಿಸಬೇಕಾಗಿದ್ದ 70 ವಿಶ್ರಾಂತಿ ವರ್ಷಗಳನ್ನು, ಅಂದರೆ ಸುಮಾರು 490 ವರ್ಷಗಳಿಂದ ತಪ್ಪಿಸಿದ ಒಟ್ಟು 70 ವಿಶ್ರಾಂತಿ ಕಾಲವನ್ನು ಭೂಮಿಯು ಅನುಭವಿಸುವ ರೀತಿಯಲ್ಲಿ ಯೆರೆಮ್ಯನ ಮೂಲಕ ಮುಂತಿಳಿಸಿದಂತೆ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಯೆರೂಸಲೇಮ್ ಪಟ್ಟಣವನ್ನು ಆಕ್ರಮಿಸಿ ಪ್ರತಿಯೊಬ್ಬರನ್ನು ಬಾಬೇಲಿಗೆ ಸೆರೆ ಒಯ್ದನು.
ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಈ ಪ್ರಕಾರ: ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಆಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಇದನ್ನು ಮುಂತಿಳಿಸುವುದಕ್ಕಾಗಿಯೇ ಯೆರೆಮೀಯನು ನೊಗವನ್ನು ಮಾಡಿಕೊಂಡು ಹೆಗಲಿಗೆ ಏರಿಸಿಕೊಂಡದ್ದು. ಆದರೆ ಅನನ್ಯನೆಂಬ ಸುಳ್ಳು ಪ್ರವಾದಿಯು ಯೆರೆಮೀಯನ ಹೆಗಲಿನಿಂದ ನೊಗವನ್ನು ತೆಗೆದು ಮುರಿದು ಹಾಕಿ ಎಲ್ಲ ಜನರ ಎದುರಿಗೆ ಹೇಳಿದ್ದೇನೆಂದರೆ: ನಾನು ಹೀಗೆಯೇ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ನೊಗವನ್ನು 2 ವರ್ಷದೊಳಗಾಗಿ ಮುರಿದು ಹಾಕುವೆನು ಎಂದು ಸುಳ್ಳಾಗಿ ಪ್ರವಾದಿಸಿದನು. ಯೆರೆಮೀಯನ ಪ್ರವಾದನ ಗ್ರಂಥ 28ನೇ ಅಧ್ಯಾಯದ 11ನೇ ವಾಕ್ಯ. ಸುಳ್ಳು ಪ್ರವಾದಿಗಳು ತಮ್ಮದೇ ಆದ ವಿಷಯಗಳ ಬಗ್ಗೆ ತಮ್ಮದೇ ಆದ ಆಲೋಚನೆಗಳಿಂದ ಮಾತಾಡುವವರಾಗಿದ್ದಾರೆ. ಪ್ರತ್ಯೇಕವಾಗಿ ಈ 21ನೇ ಶತಮಾನದಲ್ಲಿರುವ ಸ್ವಘೋಷಿತ ಪ್ರವಾದಿಗಳು ಹಳೆಯ ಒಡಂಬಡಿಕೆಯ ಭಾಗಗಳ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ಕಲಿಯದೆ ಜನರನ್ನು ಮೌಢ್ಯಕ್ಕೆ ತಳ್ಳುವ ರೀತಿಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿರುವ ಪ್ರವಾದನಾ ಭಾಗಗಳನ್ನು ತಮ್ಮಿಷ್ಟದ ಪ್ರಕಾರವಾಗಿ ವ್ಯಾಖ್ಯಾನಿಸುವಂಥದ್ದನ್ನು ನಾವು ಕಾಣುವವರಾಗಿದ್ದೇವೆ. ಆದಿಮ ಸಭೆಯ ಕಾಲದಲ್ಲೂ ಸಹ ಇಂತಹ ದುರ್ಬೋಧಕರು ಪ್ರವಾದನ ಭಾಗಗಳನ್ನು ತಿರುಚುವಂಥವರಾಗಿದ್ದರು. ಆದರೆ ಆ ಕಾಲದಲ್ಲಿದ್ದ ಅಪೊಸ್ತಲರು ಅದನ್ನು ತಕ್ಷಣವಾಗಿಯೇ ಅಂತಹ ದುರ್ವ್ಯಾಖ್ಯಾನಗಳನ್ನು ಖಂಡಿಸುವಂಥವರಾಗಿದ್ದರು. ಆದರೆ ಈ 21ನೇ ಶತಮಾನದಲ್ಲಿ ದುರ್ಬೋಧಕರು ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿ ಅವರ ವ್ಯಾಖ್ಯಾನವೇ ಸರಿ ಎಂಬ ರೀತಿಯಲ್ಲಿ ಬಿಂಬಿಸುವವರಾಗಿದ್ದಾರೆ. ಪೇತ್ರನು ಸ್ಪಷ್ಟವಾಗಿ ಹೇಳುವಂಥದ್ದು: ಯಾವ ಪ್ರವಾದನ ವಾಕ್ಯವನ್ನು ಸಹ ತಮ್ಮಿಷ್ಟದ ಪ್ರಕಾರ ತಮಗೆ ಲಾಭವಾಗುವಂತಹ ರೀತಿಯಲ್ಲಿ ವ್ಯಾಖ್ಯಾನಿಸಬಾರದು. ಯಾಕೆಂದರೆ ಪ್ರತಿಯೊಂದು ಪ್ರವಾದನೆಯು ಪವಿತ್ರಾತ್ಮ ಪ್ರೇರಿತವಾಗಿ ದೇವರಿಂದ ದೇವರ ಕಾರ್ಯಗಳಿಗಾಗಿ ತಿಳಿಸಲ್ಪಟ್ಟಿರುವಂಥದ್ದಾಗಿದೆ. ಹೀಗಿರಲಾಗಿ ಯಾವನಾದರೂ ಈ ಪ್ರವಾದನಾ ಮಾತುಗಳಿಗೆ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವವನಾಗಿದ್ದಾನೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಬರೆದಿರುವುದನ್ನು ನೋಡುತ್ತೇವೆ. ಪ್ರೀತಿಯ ದೇವಜನರೇ, ನಾವುಗಳು ಎಚ್ಚರವಾಗಿರತಕ್ಕದ್ದಾಗಿದೆ ಮತ್ತು ಕೇಳಿಸಿಕೊಳ್ಳುವ ಪ್ರತಿಯೊಂದು ಪ್ರವಾದನಾ ಶಬ್ದವನ್ನು ವಿವೇಚಿಸುವಂಥವರು ಆಗಿರತಕ್ಕದ್ದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.